ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಮೆದುಳು ನಮ್ಮ ದೇಹದ ಪ್ರಮುಖವಾದ ಅಂಗ. ಈ ಒಂದು ಅಂಗದಿಂದ ದೇಹದ ಎಲ್ಲ ಅಂಗಗಳು ನಿರ್ದಿಷ್ಟವಾಗಿ ಕೆಲಸ ಮಾಡಲು ಶುರು ಮಾಡ್ತವೆ. ಮಗುವಿನಿಂದ ಹಿಡಿದು ವೃದ್ಧರವರೆಗೆ ಮೆದುಳು ವಯಸ್ಸಿಗೆ ತಕ್ಕಂತೆ ಕೆಲಸವನ್ನು ಮಾಡ್ತದೆ. ಮಕ್ಕಳಲ್ಲಿ ಮೆದುಳಿನ ಸೆಲ್ಗಳು ಸರಿಯಾಗಿ ಬೆಳವಣಿಗೆ ಆಗದ ಕಾರಣದಿಂದ ಮಕ್ಕಳು ಕೆಲವೊಂದು ವಿಚಾರಗಳನ್ನು ಬೇಗ ಅರ್ಥೈಸಿಕೊಳ್ಳಲು ಆಗೋದಿಲ್ಲ. ವಯಸ್ಸಿಗೆ ತಕ್ಕಂತೆ ಮೆದುಳು ಬೆಳೆದಂತೆ ಜ್ಞಾನ ಕೂಡ ಬೆಳೆಯುತ್ತೆ. ವೃದ್ಧರು ಆಗ್ತಾ ಇದ್ದಂತೆ ಮೆದುಳಿನ ಕೆಲವೊಂದು ಸೆಲ್ಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡ್ತವೆ. ಹೀಗಾಗಿ ಅವರಲ್ಲಿ ಮರೆವು ಸಹಜವಾಗಿ ಮೂಡುತ್ತೆ. ಇದನ್ನೇ ನಾವು 60ರ ಅರಿವು ಮರುವು ಅಂತ ಕರೆಯೋದುಂಟು. ಇಳಿವಯಸ್ಸಿನಲ್ಲಿ ಮೆದುಳು ಸಮಸ್ಯೆ ಬರುವುದು ಸಾಮಾನ್ಯ. ಈ ವೇಳೆ ವೈದ್ಯರ ಸಲಹೆ ಪಡೆದು ಆರೋಗ್ಯಕರವಾದ ಆಹಾರ ಸೇವನೆ ಮಾಡಿದರೆ ಒಂದಷ್ಟು ನೆನಪಿನ ಶಕ್ತಿ ಕಾಪಾಡಿಕೊಂಡು ಹೋಗ್ಬೋದು. ಮೆದುಳು ಸದಾ ಕ್ರಿಯೇಟಿವ್ ಆಗಿರಲು ಏನು ಮಾಡಬೇಕು ಅಂತ ನೋಡೋದಾದರೆ, ಮೆದುಳಿಗೆ ಹೊಸದನ್ನು ಕಲಿಬೇಕು ಅಂದರೆ ಇಷ್ಟ. ಹೀಗಾಗಿ ಹೊಸ ಭಾಷೆಗಳು, ಮ್ಯೂಸಿಕ್, ಸಾಂಗ್ಸನ್ನು ಕೇಳುವುದರ ಜೊತೆಗೆ ಹೇಗೆ ಸಂಯೋಜನೆ ಮಾಡುವುದೆಂದು ಕಲಿತಿದ್ರೆ ನಿಮ್ಮ ಜ್ಞಾನ ವಿಸ್ತರಿಸ್ತದೆ. ನಿಯಮಿತ ಧ್ಯಾನವು ಮಾನಸಿಕ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಒತ್ತಡ, ಆತಂಕ, ಖಿನ್ನತೆಯನ್ನು ಕಡಿಮೆ ಮಾಡುತ್ತೆ. ಇದು ಶಾಂತತೆಯನ್ನು ಉತ್ತೇಜಿಸುತ್ತೆ. ಸ್ಮರಣೆಯನ್ನು ಸುಧಾರಿಸಿ ಮೆದುಳಿನ ಕಾರ್ಯವನ್ನು ಹೆಚ್ಚಿಸುತ್ತದೆ. ಮೆದುಳು ಕ್ರಿಯಾಶೀಲವಾಗಿರಲು ಸದಾ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು. ಸಂಬಂಧಿಕರ ಅಥವಾ ಸ್ನೇಹಿತರೊಂದಿಗೆ ಬೆಳಿಗ್ಗೆ ಸಂಜೆ ವಾಕ್ ಮಾಡುವುದು ಉತ್ತಮ. ವಿಡಿಯೋ ಗೇಮ್ಸ್ ಮತ್ತು ಮೊಬೈಲ್ನಲ್ಲಿ ಗೇಮ್ಸ್ ಆಡೋದ್ರಿಂದ ಮೆದುಳನ್ನು ಸಕ್ರಿಯಗೊಳಿಸ್ಬೋದು. ಆದರೆ ಇದನ್ನು ಮಿತಿಯಲ್ಲಿ ಆಡಬೇಕು. ಗೇಮ್ಸ್ಗೆ ಅಡಿಕ್ಟ್ ಆಗಬಾರ್ದು. ದೇಹದಂತೆ ಮೆದುಳಿಗೆ ವಿಶ್ರಾಂತಿ ಬೇಕೇ ಬೇಕು. ಹೆಚ್ಚು ನಿದ್ದೆ ಮಾಡೋದ್ರಿಂದ ಮೆದುಳನ್ನು ರೀಚಾರ್ಜ್ ಮಾಡ್ಬೋದು. ಚೆಸ್, ಕೇರಮ್, ಟೇಬಲ್ ಟೆನ್ನಿಸ್, ಶಟ್ಲ್ ಕಾಕ್, ಖೋಖೋನಂಥ ಆಟಗಳನ್ನು ಆಡೋದ್ರಿಂದ ಮೆದುಳು ಆರೋಗ್ಯವಾಗಿರುತ್ತೆ. ನಾವು ನಿತ್ಯ ಯಾವುದಾದ್ರೂ ವಿಷಯಕ್ಕೆ ನಗೋದ್ರಿಂದ ಮೆದುಳನ್ನು ತಾಜಾ ಮತ್ತು ಆರೋಗ್ಯಕರವಾಗಿ ಇಡ್ಬೋದು. ಇದರ ಜೊತೆಗೆ ಮಕ್ಕಳಾಗಲಿ, ವೃದ್ಧರಾಗಲಿ ಅಥವಾ ಮಹಿಳೆಯರೇ ಆಗಲಿ ತಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿಸ್ಕೊಳ್ಬೇಕಾದ್ರೆ ಈ ಕೆಳಕಂಡ ಮಾಹಿತಿಯಂತೆ ದಿನಚರಿಯನ್ನು ಫಾಲೋ ಮಾಡಬೇಕು. ನೆನಪಿನ ಶಕ್ತಿ ವೃದ್ಧಿಗೆ ನಿತ್ಯ 2 ಚಮಚ ಜೇನುತುಪ್ಪವನ್ನು ಹಾಲಿಗೆ ಹಾಕಿ ಕುಡಿಬೇಕು. ಇತ್ತೀಚಿನ ಸಂಶೋಧನೆ ಪ್ರಕಾರ ತಲೆಗೆ ಶಾಂಪೂ ಬಳಸೋದ್ರಿಂದ ನೆನಪಿನ ಶಕ್ತಿ ಕುಂದುತ್ತೆ ಅಂತ ಹೇಳಲಾಗ್ತಾ ಇದೆ. ಮಲಗುವಾಗ ತಲೆದಿಂಬು ದೊಡ್ಡದಾಗಿ ಇರಬಾರ್ದು. ಜೊತೆಗೆ ವಿಪರೀತ ಮಾನಸಿಕ ಒತ್ತಡಗಳನ್ನು ಅನುಭವಿಸಬಾರ್ದು. ತುಳಸಿ ಕಷಾಯವನ್ನು ಸೇವಿಸಬೇಕು. ಆಗಾಗ ಜೀರಿಗೆ ಕಷಾಯ ಕೂಡ ಸೇವಿಸೋದು ಮೆದುಳಿಗೆ ಒಳ್ಳೆಯದು. ಮೆದುಳಿಗೆ ಸಮಸ್ಯೆ ಆಗಬಾರ್ದು ಅಂದರೆ 1 ಲೋಟ ಹಸು ಹಾಲಿನ ಜೊತೆಗೆ 2 ಚಮಚ ಜೇನುತುಪ್ಪ, 1 ಚಮಚ ಹಸು ತುಪ್ಪ ಸೇರಿಸಿ ಕುಡಿಯಬೇಕು. ನಿತ್ಯ ವ್ಯಾಯಾಮದಿಂದ ಮೆದುಳು ಚುರುಕುಗೊಳ್ಳುತ್ತೆ. ವ್ಯಾಯಾಮ ಮಾಡುವಾಗ ಮೆದುಳಿಗೆ ರಕ್ತದ ಹರಿವು ಹೆಚ್ಚಿ ಆರೋಗ್ಯ ಸುಧಾರಿಸುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಸಬ್ಸ್ಕ್ರೈಬ್ ಮಾಡಿ.